ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಒಂದು ದಿನದ ಅಧ್ಯಯನ ಶಿಬಿರ ಯಶಸ್ವಿ. ಕೈಗಾರೀಕರಣಕ್ಕಾಗಿ ಕೃಷಿ ಭೂಮಿ ಸ್ವಾಧೀನದಿಂದ ಕೃಷಿ ಮತ್ತು ರೈತರ ಕಗ್ಗೊಲೆ, ಕೋಟಿಗಾನಹಳ್ಳಿ ರಾಮಯ್ಯ ಕಳವಳ. ಕೋಲಾರ ಜಿಲ್ಲೆಯ ಭಟ್ರಹಳ್ಳಿ ಸಮೀಪ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ಕೃಷಿ ಸಂಸ್ಕೃತಿ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಒಂದು ದಿನದ ಅಧ್ಯಯನ ಶಿಬಿರವು ಯಶಸ್ವಿಯಾಗಿ ಜರುಗಿತು. ಕೆಜಿಎಫ್ ತಾಲೂಕು ಅಧ್ಯಕ್ಷ ಗ್ರಾಮರತ್ನ ಪುರಸ್ಕೃತ ಡಾಕ್ಟರ್ ಸಿಎಂ ಕೃಷ್ಣಮೂರ್ತಿರವರ ತೋಟದ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಗತಿಪರ ಚಿಂತಕ ಕೋಟಿಗಾನಹಳ್ಳಿ ರಾಮಯ್ಯ, ಸರ್ಕಾರವು ಕೈಗಾರೀಕರಣದ ಹೆಸರಿನಲ್ಲಿ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಕೃಷಿ ಮತ್ತು ರೈತರ ಕಗ್ಗೊಲೆ ಮಾಡಲಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಇನ್ನು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮಾತನಾಡಿ, ರೈತರು ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕು. ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನ ಬಿಟ್ಟು ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಬೆಳೆ ಬೆಳೆಯಲು ಸಾಧ್ಯ ಎಂದರು. ಈ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಶಿವಾನಂದ್, ರೈತ ಸಂಘದ ಕೆಜಿಎಫ್ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಸಿಎಂ ಕೃಷ್ಣಮೂರ್ತಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುಳಾ, ತೋಟಗಾರಿಕೆ ಇಲಾಖೆ ನಿರ್ದೇಶಕರಾದ ಕುಮಾರಸ್ವಾಮಿ, ರಾಜ್ಯ ಕಾರ್ಯಾಧ್ಯಕ್ಷರಾದ ಅಬ್ನಿ ಶಿವಣ್ಣ, ರಾಜ್ಯ ಉಪಾಧ್ಯಕ್ಷರಾದ ಬಿಸವನಹಳ್ಳಿ ಬಚ್ಚೇಗೌಡ, ಜಿಲ್ಲಾಧ್ಯಕ್ಷರಾದ ರಮೇಶ್, ರಾಜ್ಯ ಮಹಿಳಾ ಸಂಚಾಲಕರಾದ ರಾಧಮ್ಮ, ಅನಿಲ್ ಕುಮಾರ್, ಕೃಷ್ಣ, ಪ್ರಭಾಕರ್ ಗೌಡ, ರಮೇಶ್, ವೆಂಕಟಾಚಲಪತಿ, ಆನಂದ್ ಕುಮಾರ್, ಗಿರಿಜಮ್ಮ ಸೇರಿದಂತೆ ಜಿಲ್ಲೆಯ ರೈತ ಮುಖಂಡರು ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಬೇಡವೇ ಬೇಡ, ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ, ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ. ಗೋ ಬ್ಯಾಕ್ ಟಾಟಾ, ಗೋ ಬ್ಯಾಕ್ ಟಾಟಾ, ಗೋ ಟಾಟಾ, ಗೋ ಬ್ಯಾಕ್ ಟಾಟಾ, ಗೋ ಬ್ಯಾಕ್. ಎಲ್ರಿಗೂ ಧನ್ಯವಾದಗಳು. ಎಲೆಕ್ಟ್ರಾನ್ ಕೂಡ ಪಡಿತಾ ಇದ್ದರು. ಎಲೆಕ್ಟ್ರಾನ್ ಅವಿನಾಶಿ ಅಂತ ಹೇಳ್ತಿದ್ರು ಸೈನ್ಸಲ್ಲಿ. ಎಲೆಕ್ಟ್ರಾನ್ ಕೂಡ ಪಡಿತಾ ಇದೆ ಅಂತ ಅಲ್ಲಿ ಸಂಶೋಧನೆಗಳು ಹೇಳ್ತಾ ಇದ್ದಾರೆ. ಅದರಿಂದಾಗಿ ನಾವು ಟೊಳ್ಳು ಗರ್ಭದ ಆಯಿ ಗರ್ಭದ ಮೇಲೆ ಇದ್ದೀವಿ. ಭೂಮಿ ಒಳಗಡೆ ಇದಾಗಿರೋದ್ರಿಂದ ಅವಳ ಗರ್ಭ ಇದಾಗುತ್ತೆ. ಇನ್ನೊಂದ್ ಕಡೆಗೆ ಅಗ್ನಿ ಗರ್ಭದಲ್ಲಿ ಮೂಡಿರುವಂತ ಮಿಸೈಲ್ಗಳ ಮೇಲೆ ನಾವು, ಮತ್ತೊಂದು ಕಡೆ ಸಂಪೂರ್ಣವಾಗಿ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳ ನೆಪದಲ್ಲಿ ಮಾನವರು ನರಸಾಪುರಗಳಲ್ಲಿ ನಮ್ಗೆ ಆಪಲ್ ಫೋನ್ ಕಂಪ್ನಿ ಬರ್ತಾ ಇದೆ. ನಮ್ಮೆಲ್ಲ ಮಕ್ಕಳಿಗೂ ಕೆಲಸ ಸಿಕ್ಕಲ್ಲ, ಸಿಕ್ಕಿದೆ ಕೆಲಸ ಸಿಗುತ್ತೆ. ಇಂಗ್ಲಿಷ್ ಮಾತಾಡ್ತಾರೆ, ಹಾಕೊಂಡಿರ್ತಾರೆ, ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ. ಒಳಗ್ ಬಿಡದೆ ನಮ್ಗೆ ಯಾರು ಕೆಲಸ ಇರಲಿಲ್ಲ. ಬಹಳ ಚೆನ್ನಾಗಿದೆ ಇದು ಪಾಂಪ್ಲೆಟ್ ಆಗಿರೋದು. ಈ ಇದನ್ನ ದಯಮಾಡಿ ಇದನ್ನು ಓದಿ ಮಕ್ಕಳಿಗೆ ಬಹಳ ಮುಖ್ಯವಾದಂತ ಎಸ್ಕಾಂ ಟಾಟಾ ಸೇರ್ದಂಗ್ ಮಾಡಿಸೋದು ಬಹಳ ದೊಡ್ಡ ಹೋರಾಟ. ದೆಹಲಿಯಲ್ಲಿ ಯಾಕೆ ಮೋದಿಗೆ ಪಾಠ ಕಲಿಸಿದ್ರಲ್ಲ, ಪಕ್ಷಿದ್ರಲ್ಲ ಮೋದಿನ, ಆ ರೀತಿಯ ಹೋರಾಟಗಳನ್ನು ಹೋರಾಟಗಳನ್ನು ನಮ್ಮ ತಾಯಿಗಳು ಮಕ್ಕಳನ್ನ ಹೇಳ್ತಾ ನಮ್ಮ ಮುಂಗಡೆ ಕೂಡ ಬಹಳ ಮುಖ್ಯವಾದ ಪ್ರಶ್ನೆಗಳಿದ್ದಾವೆ. ಇಲ್ಲಿ ನಾವು ಕೃಷಿ ಸಂಸ್ಕೃತಿ ಕೇಂದ್ರ ಬಹಳ ಚೆನ್ನಾದ ರೀತಿಯಲ್ಲಿ ಒಂದು ಗೋಚರಗೊಳಿಸಿದ್ರು. ನಾನು ಆದಿಮ ಸಂಸ್ಕೃತಿ ಕೇಂದ್ರ ಕಟ್ಟಿ ಹೆಚ್ಚಿಸಿದ್ದೆ. ಆದಿಮ ಅನ್ನೋದು ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡ್ಕೊಟ್ಟಿದ್ದಾರೆ. ಇದೆಲ್ಲ ನಾನು ಇವೆಲ್ಲರೂ ಒಳಗೊಳ್ಬೇಕಾಗಿತ್ತು. ಅದರಿಂದ ನಾನು ಫಸ್ಟ್ ರೈತ ಸಮುದಾಯನ ಒಳಗೊಳ್ಬೇಕು ಅಂತ ಆ ಸಂಸ್ಕೃತಿ ಏನೇನೋ ಕನಸುಗಳು ಕಟ್ಕೊಂಡಿದ್ವಿ. ಏನೂ ಆಗಿಲ್ಲ. ನಮ್ ದಿಕ್ಕಲ್ಲಿ ಇವತ್ತು ಸುಧಾರಣೆ ಆಗ್ತಾ ಇದೆ, ಮತ್ತೆ ಮರಳಿ ಆಗ್ತಾ ಇದೆ. ಬಹಳ ಸಂತೋಷ. ಆದ್ರೆ ಅವಾಗ ಚಂದ್ರಮಣಿಯಿಂದ ಯಾರ ಜನ್ಮಮಣಿಯವರು ಗಿಡ ನಮ್ಮ ಆನಂದಗಳು ಕೇಳ್ತಿರ್ತಾರೆ. ಇವತ್ತು ಆ ಗಿಡಗಳು ಬೆಳೀತದೆ. ಅರ್ಥ ಏನು ಅಂತಂದ್ರೆ ಜನಿಗೆ ಬಿದ್ದ ಅಕ್ಷರ ಅಂತ ಹೇಳ್ತಾ ಇದ್ವಲ್ಲ, ಗೋಧಿಗೆ ಬೀಜ ಅಂತ ಹೇಳಿ ನಾವು ಬೀಜಗಳನ್ನು ನಿಜಕ್ಕೂ ಕೂಡ ಈ ಕಾಲದಲ್ಲಿ ಬುದ್ಧ ಕಾಲದ ಶಿಲಾಯುಗ ಕಾಲದಲ್ಲಿ ಗೊತ್ತಿಲ್ಲ. ಕೋಲಾರ ಹಳೇ ನಾಗರಿಕತೆ ಇದೆ. ಹರಪ್ಪ ಮಹೇಂದ್ರಗಿಂತಲೂ ಹಿಂದಿನ ನಾಗರಿಕತೆಗಳನ್ನು ಸಾಕ್ಷ್ಯಗಳಿರಬೇಕಾಗುತ್ತೆ. ಅದರಿಂದಾಗಿ ದಯಮಾಡಿ ನಮ್ಮ ನೆಲನ ಕಣ್ಣು ತೆರೆದು ನೋಡೋಣ. ನಾನು ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದೆ. 6 ತಿಂಗಳು ನೋಡೋಣ ಮಕ್ಕಳಿಗೆ ಏನ್ ಕಲ್ಸಕ್ಕಾಗುತ್ತೆ ಅಂತ. ಆಗ ಅವ್ರಿಗೆ ಹೇಳಿದ್ದೆ ಏನಂತಂದ್ರೆ, ಮನೆ ಮುಂದ್ಗಡೆ ಏನೋ ಫ್ಲಾಗ್ ಹಾಕ್ಬಿಟ್ಟು ಒಂದು ಕೋಲ್ ಹಾಕಿರ್ತಾರಲ್ಲ, ಬಿಸಾಕಿ ಅದನ್ನ ಅದ್ರ ಬದಲಿ ಅಲ್ಲಿ ಇವೇನ್ ಮಾಡ್ತೀವಿ, ನಿಮ್ಮ ಊರುಗಳಿಂದ ಬರ್ತಿರಲ್ಲ ಮಕ್ಕಳ, ಒಂದು ಹಿಡಿ ಮಣ್ಣು ತಗೊಂಡು ಒಂದು ಗಡಿಗೆ ತಗೊಂಡು ಆ ಗಡಿಗೆಯಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಎಷ್ಟು ಜೀವಗಳಿರ್ತದೆ ಅಂತ ನೋಡ್ಕೊಳ್ಳಿ. ಆ ತರದ ಒಂದು ಶಿಕ್ಷಣನ ಆರಂಭ ಮಾಡಿ ಅಂತ ನಾನು ಪ್ರಯತ್ನ ಪಟ್ಟೆ.
ಮೇಲಾದ ಈಗ ನಾನಿರುವಂತ ಜಾಗದಲ್ಲಿ ಬಹಳ ದೊಡ್ಡ ಸಂಶೋಧನಾ ಕೇಂದ್ರ ಮಾಡಬೇಕಿದ್ದೀನಿ. ಅದು ಖಗೋಳ ವಿಜ್ಞಾನವನ್ನು ಹೇಳುವಂತ ದೂರದರ್ಶನ ಮಾಡೋದ್ರಿಂದ ಇಟ್ಕೊಂಡು ಸೂಕ್ಷ್ಮ ದರ್ಶನದಿಂದ ಮಕ್ಕಳು ಒಂದು ಎಲೆ ನೋಡೋದು, ನನ್ನ ನೆಲದಲ್ಲಿರುವಂತ ಇದೇನು ನಿಮ್ಗೆ ಗೊತ್ತಿಲ್ಲ. ನಾನೊಂದು ಗಿಡ ಇಟ್ಕೊಂಡು ಹೋಗ್ಬಿಟ್ಟು MA ಓದೋ ಸ್ಟೂಡೆಂಟ್ಗಳಿಗೆ ಇದ್ರ ಹೆಸರೇನು ಅಂತ ಕೇಳ್ತೀನಿ. ಮುಟ್ಟಿದ್ರೆ ಕಲ್ಲೇರ ಕಾಯಿ ಅಂತಾರಲ್ಲ, ಕಲ್ಲೇರ ಇದೆ, ಜರ್ಮನಿ ಮುಳ್ಳು ಅಂತಾರಲ್ಲ, ಆ ಹೂ ಮತ್ತು ಕಾಯಿಯನ್ನ ತಗೊಂಡೋಗಿ ನಮ್ಮ ಮಂಗಸಂತ್ರದಲ್ಲಿ ನಮ್ಮ ಹುಡುಗರು MA ಓದಂತ ಕನ್ನಡ ಓದಂತ ಹುಡುಗರ ಮುಂದ್ಗಡೆ ಇಟ್ಕೊಂಡು ದಯಮಾಡಿ ಫ್ಲೋರಾ ಅಂಡ್ ಫೌನಾದಲ್ಲಿ ಗೊತ್ತಿದ್ರೆ ಇದ್ರ ಹೆಸರು ಹೇಳಿ ಏನು ಹೇಳಿ ನಾವು ಪದ್ಯ ಬರೆದಿಲ್ಲ, ನನಗಿಲ್ಲ ಅದ್ರ ಮೇಲೆ ನಾವು ಪದ್ಯ ಬರೆದಿಲ್ಲ. ಅದರಿಂದಾಗಿ ಇವತ್ತು ನನಗೆ ಬಹಳ ದೊಡ್ಡ ರೀತಿಯಲ್ಲಿ ತಿಳುವಳಿಕೆ ಆಯ್ತು ಮಾತಾಡಿದ್ದು. ನೀವೆಲ್ಲ ಇಷ್ಟೊಂದು ಪ್ರೀತಿಯಿಂದ ಮತ್ತು ಅಕ್ಕರೆಯಿಂದ ಬಂದಿರೋದು ಏನು ಹೇಳುತ್ತೆ ಅಂದ್ರೆ ನಾವು ಮುಂದೆ ದೊಡ್ಡ ಜವಾಬ್ದಾರಿಯಿಂದ ಬರೋದಕ್ಕೆ ಸಿದ್ಧರಾಗಬೇಕು ಅನ್ನೋ ಭರವಸೆ ಸಿಕ್ಕಿದೆ. ಬಹಳ ಚೆನ್ನಾದ ಹೋರಾಟಗಳು ನಮ್ಮ ನೆಲದ ಘನತೆ, ಸ್ವಾಭಿಮಾನ ಮತ್ತು ಮಣ್ಣು ಮತ್ತು ನೀರು ಒಂದು ಅಲ್ಲಿ ಸಲ್ಲಿಸುವಷ್ಟು ಮನ್ನಣೆಯನ್ನು ಅಂತ ಸಲ್ಲಿಸ್ತಾ ಇದೆ ನೆಲಕ್ಕೆ. ಅದು ಅರ್ಥ ಮಾಡ್ಕೊಳ್ಳೋಣ. ಇದು ಕೋಲಾರ ಇಸ್ರೇಲ್ ಏನಂತಾರೆ, ಇಸ್ರೇಲ್ ಆಫ್ ಇಂಡಿಯಾ ಅಲ್ಲ. ಇಸ್ರೇಲ್ ಬೇಕಾಗಿಲ್ಲ, ಬರೀ ಮಳೆ ಬಾಂಬ್ ಬೆಳಿತಾರೆ, ಬೆಂಕಿ ಬೆಳಿತಾರೆ, ಗಾಜಾ ಮಾಡ್ತಾರೆ, ಬಾಂಬ್ ಹಾಕ್ತಾರೆ, ಇವ್ರೇನು ಕಮ್ಮಿ ಅಲ್ಲ ಅವರು. ಅದರಿಂದ ಅವರ ಧಾರ್ಮಿಕ ಇದಿದೆಯಲ್ಲ ಅದು ನಮ್ಗೆ ಬೇಡ. ಮಳೆ ಹನಿದಿದೆಯಲ್ಲ ಅದು ಪಾಠ ನಮ್ಗೆ ಬೇಕು. ಅವ್ರು ನಮ್ಮಿಂದ ಕಲಿಯೋದಿದೆ ಅಂತ ನಾನು ಇಷ್ಟಪಡ್ತಿದ್ದೀನಿ. ಆ ಥರ ನಾವು ಹೇಳಕ್ಕಾಗ್ತಾ ಇಲ್ಲ ಹೆಮ್ಮೆಯಿಂದ. ಅಷ್ಟೊಂದು ದೊಡ್ಡ ರೀತಿಯಲ್ಲಿ ನಮ್ಮ ಹಿರಿಯರು ಬಿಟ್ಟೋಗಿರೋದು ಹೆಜ್ಜೆಗಳನ್ನ, ಆ ಹೆಜ್ಜೆಗಳನ್ನ ಒಂಚೂರು ಕಣ್ತೇರ್ ನೋಡೋಣ. ನಾನು ಹಿಂದೆ ಈ ಯಾವುದು ಸ್ವರಾಜ್ ಇಂಡಿಯಾ ಯಾದವ್ ಅವ್ರು ಆರಂಭ ಮಾಡಿದ್ರೆ ನಾನು ಕರೆದಿದ್ರು ಉದ್ಘಾಟನೆ. ನಾನು ಹೇಳಿದೆ ನೋಡಪ್ಪ ಒಂದು ಕೆಲಸ ಮಾಡ್ತೀವಿ, ಒಂದು ಕಾರ್ಯಕ್ರಮ ಮಾಡಿದ್ರೆ ಇಡೀ ಮಣ್ಣು ತೆರೆ ಕಣ್ಣು, ಇಡೀ ಮಣ್ಣು ತೆರೆ ಕಣ್ಣು, ಇನ್ನು ಇಡೀ ಇದನ್ನು ಕಣ್ಕೋದ್ರಲ್ಲಿ ಪ್ರೋಗ್ರಾಮ್ ಕೊಟ್ಟೆ. ಈಗ ಎಲ್ಲ ಸೇರಿ ನಾವು ನಮ್ಮ ನೆಲವನ್ನ, ಮಣ್ಣನ್ನ, ನೀರನ್ನ, ಸಂಸ್ಕೃತಿಯನ್ನ, ಅಸ್ಮಿತೆಗಳನ್ನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಅವಕಾಶವನ್ನು ನಾನು ಕೊಟ್ಟಿದ್ದಕ್ಕಾಗಿ ನಾನು ಕೃಷಿ ಸಂಸ್ಕೃತಿ ಕೇಂದ್ರ ಮತ್ತು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಎಲ್ಲ ನನ್ನ ಸಹೋದರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದು ಮೊದಲನೇದು. ಇನ್ನು ಉಳಿದದ್ದು ಹೆಂಗೆ ಕೃಷ್ಣಮೂರ್ತಿ ಅವ್ರ ಜಾಗವನ್ನು ನೀವು ಯಾಕೆ ಇಂಥ ಒಂದು ಸುಂದರವಾದ ಕೆಲಸ ಕಳ್ಕೊಡ್ತೀರೋ, ನನ್ನದು ಒಂದು ಬದಿದೀಪ ಅಂತ ಒಂದು ಸಣ್ಣ ಜಾಗ ಇದೆ. ಈಗ ಅದಕ್ಕೂ ಮಿಗಿಲಾದಂತ ಒಂದು ಜಾಗ ಇದೆ. ಆ ಜಾಗಗಳೆಲ್ಲವೂ ಕೂಡ ನಿಮ್ಮ ಎಕ್ಸ್ಪರಿಮೆಂಟೇಷನ್ ಇರೋದು. ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಅಲ್ಲಿ ಬಹಳ ದೊಡ್ಡ ರೀತಿಯ ಒಂದು ಓರಿಯೆಂಟೇಷನ್. ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರಾಗಿ ಬಿತ್ತಿ ಎಳ್ಳು ಸುತ್ತು ಹಾಕಿ ಅವರೇ ಪಾಲು ನೀಡ್ತಾ ಇದ್ವಿ. ಇವಾಗ ಪ್ರೋಟೋಕಾಲ್ ಅವರೇ ಹಾಕಲ್ಲ, ಕೈಯಾಗಿ ಯಾವಾಗಲ್ಲ ಮಿಷಿನ್ ಹೋಗ್ಬೇಕು, ಅದಕ್ಕೆ ಪ್ರೋಟೋಕಾಲ್ ಇಲ್ಲ. ಇವಾಗ ನಮ್ಮ ರೈತರಿಗೆ ಇದು ಆ ರೀತಿ ಭಾವನೆ ಮಾಡ್ಕೊಳ್ತಾ ಏನು ನಾವು ವಿಷಯ ಕಡಿಮೆ ಗೊತ್ತಿರೋದನ್ನ ಮೊದಲು ಬಿಡ್ಬೇಕಾಗುತ್ತೆ ಮಾತಾಡಕ್ಕೆ. ವಿಷಯ ಗೊತ್ತಿಲ್ಲ ವಿಚಾರವಂತರನ್ನ ಮೊದಲು ಬಿಟ್ಬಿಟ್ಟು ವಿಷಯ ಗೊತ್ತಿದ್ರೆ ತಲೆ ಬಿಟ್ರೆ ಏನ್ ಮಾತ್ರ ಬಾಯ್ತಿರಲ್ಲ. ಆದ್ರೂ ಮಾತಾಡ್ಬೇಕು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಸೊಗಸಾಗಿ ನಡೆಸೋದಕ್ಕೆ, ಇಷ್ಟೊಂದು ಅರ್ಥಪೂರ್ಣವಾಗಿ ಬರೋದಕ್ಕೆ ಕಾರಣಕರ್ತಂತ ನಮ್ಮ KGF ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮದ ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಮ್ಮ ಶಿವಣ್ಣ ಅವರು ಮತ್ತೆ ಆನಂದ್ ಅವರ ಒಂದು ಆರ್ಮಿ ತುಂಬಾ ಇದೆ, ಅವ್ರ ಕಷ್ಟ ತುಂಬಾ ಇದೆ. ಮೊದಲು ತಪ್ಪಾಗಿ ಕಳ್ಕೊಂಡು ಬಂದು ದಾರಿಯಲ್ಲಿ ಯಾಕೆ ಮಾಡ್ತಾರಪ್ಪ ಅಂತ ಕಾರ್ಯಕ್ರಮಗಳೆಲ್ಲ ಸುಮ್ಮನೆ ಅರ್ಥ ಇರೋದಾಗಿದೆ, ಏನು ಸುಮ್ಮನೆ ತೋರ್ಪಡಿಕೆ ಮಾಡ್ತಾರೆ. ಆಮೇಲೆ ಏನು ಈ ವಿಜ್ಞಾನಿಗಳು ಮಾತಾಡಿದ್ಮೇಲೆ ಅರ್ಥ ಆಯ್ತು, ಇಲ್ಲ ಇಂಥ ಕಾರ್ಯಕ್ರಮ ತಾಲೂಕಲ್ಲಿ ಮಾಡಬೇಕು, ಅವಶ್ಯಕತೆ ಇದೆ. ಹಾಗಾದ್ರೆ ಈಗಿನ ಸಂಘಟನೆ ಹಾಗಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಪರಿಕಲ್ಪನೆ, ಕೆಲವು ಸಂಘಟನೆ ಪರಿಕಲ್ಪನೆ. ಸಂಘಟನೆ ಅಂದ್ರೆ ಏನಂದ್ರೆ ತಾಲೂಕು ವಿಷಯ ಎಲ್ಲ ಹೇಳೋದು, ತಾರ್ಪಲ್ ಕೇಳ್ತೀವಿ ಫಸ್ಟ್ ಟೈಮು, ಅವ್ರು ಕೊಡದವ್ರು ಅವ್ನ ಎಗನಿಸ್ಟ್ ಆಗಿ ಟ್ರೈನಿಂಗ್ ಮಾಡೋದು. ತಹಸೀಲ್ದಾರ್ನ ಯಾವ್ದೋ ಒಂದು ಖಾತೆ ಮಾಡ್ಕೊಡಕ್ ಕೇಳ್ತೀವಿ, ಅವನ್ ಮಾಡ್ಕೊಳ್ಳೋದು ಅವನೇ ವಿಷಯ ಟ್ರೈನಿಂಗ್ ಮಾಡೋದು. ಯಾವ್ದೋ ಒಬ್ಬನ ಕಮಿಷನ್ ಕೇಳ್ತೀವಿ, ಸರ್ಕಲ್ ಇನ್ಸ್ಪೆಕ್ಟರ್ ಏನೋ ಮಾಡ್ಕೊಡ್ತೀವಿ ನಿಮ್ಗೆ, ಏನೋ ಕೊಡ್ರಿ ಅಂತ. ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಮಾತು ಕೇಳ್ದ ಹೋದ್ರೆ ಅವ್ರಿಗೆ ಧರಣಿ ಮಾಡೋದು. ಮೂಲ ಉದ್ದೇಶ ಅಧಿಕಾರಿಗಳ ವಿರುದ್ಧವಾಗಿ ಧರಣಿ ಮಾಡೋದು, ಅಷ್ಟೇ ನಮ್ಗೆ ಕಾನ್ಸೆಪ್ಟ್. ಈಗಿನ ಸಂಘಟನೆಗಳು, ನಾನು ಸಂಘಟನೆ ಇತಿಹಾಸ ಹೇಳ್ತಾರಲ್ಲ, ಈಗ ಪ್ರಸ್ತುತ ಕಾಲದ ಸಂಘಟನೆಗಳ ಮೈಂಡ್ ಸೆಟ್ ಏನಪ್ಪ ಸಂಘ ಅಂದ್ರೆ ಧರಣಿ 10 ಜನ ಬರೋದು ಅಷ್ಟೇ, ಅದು 10 ಜನ ಮೇಲ್ ಬರಲ್ಲ.
ಅವರು 10 ಜನ ಇವಾಗ ಆ ಬಲನು ಆ ಅಧಿಕಾರಿಗಳು ಬರಬಾರದು. ಆ ಬದಲಾದ ಅದೊಂದು ಕಾಲ ಇತ್ತು, ರಾಮಣ್ಣವರ ಕಾಲ. ರಾಮಣ್ಣವರು ಒಡನಾಡಿ ಅಲ್ಲ ನಾನು, ಬಟ್ ರಾಮಣ್ಣವ್ರನ್ನ ಅಷ್ಟು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಬೇರೆಯವ್ರನ್ನ ಓದ್ಕೊಂಡಿದ್ದೀನಿ, ಪ್ರೊಫೆಸರ್ನವ್ರನ್ನ ಓದ್ಕೊಂಡಿದ್ದೀನಿ ಸ್ವಲ್ಪ. ಆ ಒಂದು ಕಾಲಘಟ್ಟಕ್ಕೆ, ಆ ಒಂದು ಸಮಸ್ಯೆಗಳಿಗೆ, ಆ ಒಂದು ಹೋರಾಟಗಳಿಗೆ ಸರಿ ಹೋಗ್ತಿತ್ತು. ಅದಕ್ಕೆ ಈಗೇನು ಸಮಸ್ಯೆಗಳಿಲ್ಲ ಅಂತಲ್ಲ, ಈಗ ಸಮಸ್ಯೆಗಳಿದ್ದಾವೆ. ಹೋರಾಟಗಾರರಿಲ್ಲ, ಬ್ರೋಕರ್ಗಳಿದ್ದಾರೆ. ಹೋರಾಟಗಾರರ ಬದಲಾಗಿ ಬ್ರೋಕರ್ಗಳು, ಹೋರಾಟಗಳಿಲ್ಲ. ಹಾಗಾಗಿ ನಾವು ಮಾಡ್ಬೇಕಂತ ಕೆಲಸ ಹಂಗಂತ ಕೈ ಕುತ್ಕೊಳ್ಳೋದಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ವಿಚಾರ ಗೊತ್ತು. ಇವಾಗ ಸರ್ಕಾರ ಅಂದ್ರೆ ಏನು ಗೊತ್ತು, ಸರ್ಕಾರ ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಗೊತ್ತು, ರಾಜಕಾರಣಿಗಳು ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ನಮ್ಗೆ ಗೊತ್ತು, ಅಧಿಕಾರಿಗಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ ನಮ್ಗೆ ಗೊತ್ತು. ಅದನ್ನ ಪ್ರಶ್ನೆ ಮಾಡೋದು ನಮ್ಗೆ ಗೊತ್ತು, ಅವ್ರ ಕಡೆಯಿಂದ ಪ್ರತಿಫಲ ತಗೊಳ್ಳೋದು ನಮ್ಗೆ ಗೊತ್ತು. ಬದಲಾದ ಕಾಲಮಾನಘಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಅವನ ಹಕ್ಕನ್ನು ಅವನು ಪಡ್ಕೊಳ್ಳೋದು ಗೊತ್ತ. ನಮ್ಗೆ ಬೇಕಾದ ವಿಚಾರ ಹೋರಾಟ ಅಲ್ಲ. ಹೋರಾಟ, ನಿಜವಾದ ಹೋರಾಟ ಕರ್ನಾಟಕದಲ್ಲಿ ಈ ಮಧ್ಯಕಾಲದಲ್ಲಿ ನಾನೆಲ್ಲೂ ಕಂಡಿಲ್ಲ. ನಾನು ಓದ್ಕೊಂಡಂತ ಹೋರಾಟಗಳು ಈ ಮಧ್ಯಕಾಲದಲ್ಲಿ ಅವರ ಸ್ವಾರ್ಥಕ ಹೋರಾಟಗಳು ನಡೀತಾ ಹೊತ್ತು ಯಾರೋ ಒಬ್ಬ ಯಜಮಾನಿ ಏನೋ ಒಂದು ಕೆಲಸ ಆಗಿರಲ್ಲ, ಅವನೊಂದು 10 ಜನ ಕಟ್ಕೊಂಡು ಹೋರಾಟ ಮಾಡೋದು ಅಷ್ಟೇ. ಸಮಾಜದ ಇಚ್ಛಾಶಕ್ತಿ ಆ ಹೋರಾಟದಲ್ಲಿ ಇರಲ್ಲ. ಹಂಗಾಗಿ ನಾವು ಮಾಡ್ಕೊಂಡು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಜನಕ್ಕೆ ವಿಚಾರ ಮುಟ್ಟಿಸೋದು ನಮ್ಮ ಧರ್ಮ. ಇವಾಗ ವಿಚಾರದ ಕೊರತೆ ಇದೆ, ವಿಷಯದ ಕೊರತೆ ಇದೆ. ಇಂಥ ಒಂದು ಸ್ಥಳದಲ್ಲಿ ಕೂಲಂಕಷವಾಗಿ ಸೇರ್ಕೊಂಡು ವಿಚಾರಗಳನ್ನ ಆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆದು ನಮ್ಗೆ ಗೊತ್ತಿಲ್ಲದಂತ ವಿಚಾರಗಳನ್ನ ಅವ್ರ ಕಡೆಯಿಂದ ಕಳ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ, ನಾವು ಮಾಡ್ತಕ್ಕಂಥ ವ್ಯವಸಾಯದ ಬಗ್ಗೆ, ಒಂದು ಮಣ್ಣಿನ ಫಲಿತಾಂಶದ ಬಗ್ಗೆ, ಅಲ್ಲಿ ಕಾಲಮಾನದ ಬಗ್ಗೆ, ಆ ಕಾಲಮಾನ ತಕ್ಕಂಗೆ ಬೆಳೆಗಳ ಬಗ್ಗೆ ತಿಳ್ಕೊಂಡು ನಾವು ಅರ್ಥ ಮಾಡ್ಕೊಂಡು ಬದುಕೋದು ನಮ್ಮ ಮುಖ್ಯ. ಹಾಗಾಗಿ ನಾವು ಆಮೇಲೆ ಅನಿಸ್ತು ನನಗೆ ಇಂಥ ಒಂದು ವಿಚಾರನ ಪ್ರತಿಯೊಂದು ತಾಲೂಕು ಸರಿ ಮಾಡೋಣ, ತುಂಬಾ ಚೆನ್ನಾಗಿದೆ. ಎಲ್ರಿಗೂ ವಿಜ್ಞಾನಿಗೂ ನಾನು ಎಲ್ರಿಗೂ ಕೃತಜ್ಞತೆ ಹೇಳ್ತೀನಿ. ಮತ್ತೆ ಮುಖ್ಯವಾಗಿ ಕೃಷ್ಣಮೂರ್ತನಿಗೂ ಮತ್ತೆ ಶಿವಣ್ಣನಿಗೂ ಆನಂದನಿಗೆ ತುಂಬಾ ಅಪಾರ. ಮತ್ತೆ ಬಂದು ಇಂಟ್ರೆಸ್ಟ್ ಇದೆ ಕುತ್ಕೊಳಕ್ಕೆ. ಆಮೇಲೆ ಹರೀಶ್ ಜೊತೆ ಹೇಳಿದೆ, ಇಲ್ಲ ಹರೀಶ್ ತುಂಬಾ ಚೆನ್ನಾಗಿದೆ, ತಾಲೂಕಲ್ಲಿ ಮಾಡೋಣ, ತುಂಬಾ ಉಪಯುಕ್ತ ಆಗಿದೆ. 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ನಾವು ಅಲ್ಲಿ ಬಂದು ಸುಮ್ಮನೆ ಯಾವ್ದೊಂದು ಪೇಪರ್ ಪೋಸ್ಟ್ ಕೊಟ್ಟ ತಕ್ಷಣ ನಮ್ದು ಮುಂದೆ ದೂರ ಬಂದು ಊರ್ಗೋ ಬದಲಾಗಿ ಇಂಥ ವಿಚಾರ ಕರ್ಕೊಂಡೋಗಿ, ಇಂಥ ಸಂಪನ್ಮೂಲ ವ್ಯಕ್ತಿಗಳು ನಮ್ಮೂರಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ರೈತರಿಗೆ ಕೊಡಿಸಿ ಕೆಲವು ವಿಚಾರಗಳನ್ನ ಅವ್ರ ಮೈ ಮುಗಿಸಿದ್ರೆ ನಾವು ಈ ಶಾಳು ಹಾಕಿ ಸಾಧ್ಯ. ಯಾವ ಹೋರಾಟದಿಂದ ಏನ್ ಸಾಧನೆ ಮಾಡೋದು ಏನಿಲ್ಲ ಇಲ್ಲಿ. ಯಾವ ಹೋರಾಟ ಯಾರು ಭಯ ಬಿಡೋದಿಲ್ಲ. ಆಮೇಲೆ ಹೋರಾಟ ಮಾಡೋದ ಶಕ್ತಿ ನಮ್ಮ ಇಲ್ಲಿ ಮೊದಲು ನಾವೇ ಕಳ್ರಲ್ಲ. ಯಾವತ್ತು ಓಟ 3,000 ಕಳ್ರ ನಾವು ಹೋರಾಟ ಮಾಡೋ ಅರ್ಹತೆ ಕಳ್ಕೊಂಡಿದ್ವಿ. ನಾವು ಹೋರಾಟ ಮಾಡೋ ಅರ್ಹತೆ ನಾವು ಕಳ್ಕೊಂಡಿದ್ದೀವಿ. ಶಾರ್ಟ್ ಟೈಮ್ ಅಲ್ಲಿ ದುಡ್ಡು ಸಂಪಾದನೆ ಮಾಡೋದು ರಾಜಕಾರಣ ಕಳ್ಕೊಂಡಿದ್ದೀವಿ. ರಿಯಲ್ ಎಸ್ಟೇಟ್ ಅಲ್ಲಿ ಆಗೋ ದುಡ್ಡನ್ನು ತಂದು ರಾಜಕಾರಣಕ್ಕೆ ಆಗ್ತಾ ಇದ್ರೆ ರಿಯಲ್ ಎಸ್ಟೇಟ್ ಕಷ್ಟ ಆಗಿದೆ, ರಾಜಕಾರಣ ತುಂಬಾ ಫಲವತ್ತವಾಗಿದೆ, ದುಡ್ಕೊಂಡು ಹೋಗ್ತಾ ಇದ್ರೆ ನಾವು ಅವ್ರ ಆಳುಗಳಾಗ್ತಾ ಇದೀವಿ. ಅದೇ ಕಾರಣಕ್ಕೂ ನಾವು ಪ್ರಶ್ನೆ ಮಾಡೋ ಹಕ್ಕನ್ನು ಕಳ್ಕೊಂಡಿದ್ದೀವಿ. ನನ್ನ ವಾದ ಯಾವತ್ತು ನಾವು ಅವ್ರ ಹತ್ರ 3,000 ಶಾಲೆ ಏನೇನೋ ಮುಟ್ತೀವೋ ನಾವು ಕಳ್ಕೊಂಡ್ವಿ. ವಿಪರ್ಯಾಸ ಆಯ್ತು ನಾವು ಹೇಳ್ಬೇಕಾದ್ರೆ. ಅಲ್ಲಿ ಹೋರಾಟ ಮಾಡ್ತಾರೆ ರೈತರು, ಅದು ಬೋಗಸ್. ಇವಾಗ ರಾಜಕಾರಣ ಹೆಂಗೋ, ಇವಾಗ ರಾಜಕಾರಣ ನೋಡಿ ಧರ್ಮದ ಮೇಲೆ ರಾಜಕಾರಣ ನಡೀತಾ ಹೊರತು ಡೆವಲಪ್ಮೆಂಟ್ ಮೇಲೆ ಅಲ್ಲ, ಪ್ರಗತಿ ಮೇಲೆ ರಾಜಕಾರಣ ಇಲ್ಲ. ಸರ್ಕಾರಗಳು ಧರ್ಮಗಳ ಮೇಲೆ, ಜಾತಿಗಳ ಮೇಲೆ, ಧರ್ಮಗಳ ಮೇಲೆ, ಕೋಮುವಾದಿಗಳ ಮೇಲೆ ರಾಜಕಾರಣ ಮಾಡ್ತಾ ಇದೆ ಹೊರತು ಯಾವುದೇ ಸರ್ಕಾರ ಪ್ರಗತಿ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಯಾವ ಡ್ಯಾಮ್ ಬರಬೇಕು, KC ವ್ಯಾಲಿ ಬದಲ ಇನ್ನೇನ್ ಡ್ಯಾಮ್ ಕಟ್ಟಬೇಕು, ಎತ್ತಿನ ಹೊಳೆ ನೀರು ಬರ್ತದ ನಾವು ನೋಡ್ತೀವ, ಅದ್ರ ಬದಲಾಗಿ ನೀರಾವರಿ ಇನ್ನೇನ್ ಮಾಡ್ಬೇಕು ಅನ್ನೋ ಒಂದು ಮುಂದಾಲೋಚನೆ ಮಾಡುವಂತ ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ. ಅಂತ ನಾಯಕ ಚುನಾವಣೆ ಗೆಲ್ಲಲ್ಲ. ಇವಾಗ ಏನು 4,000 ಕಟ್ಟಿ ರೋಡಿಸಮ್ ಮಾಡಿಸಿ ಕುಡಿಸಿದ್ರೆ ಮಾತ್ರ ಗೆಲ್ತಾರೆ. ಅದಕ್ಕೆ ನಾವು ಕಾರ್ಯಕಾರಣರು, ನಮ್ಮನ್ನು ನಾವು ಬೈಕಬೇಕು. ಯಾಕಂದ್ರೆ ಒಂದು ಶಾಶ್ವತವಾದ ನೀರಾವರಿ ಯೋಜನೆಯನ್ನು ಮಾಡಬೇಕಾದ್ರೆ 10 ರಿಂದ 15 ವರ್ಷ ಇರ್ತದೆ. ಅವ್ನಿಗೆ ಅಷ್ಟು ವಯಸ್ಸಾಗಿತ್ತು. ಯಾವ ರಾಜಕಾರಣಿ 10 ರಿಂದ 15 ವರ್ಷ ಬರೋ ಇದಕ್ಕೋಸ್ಕರ ಪ್ರಯೋಜನಕ್ಕೋಸ್ಕರ ಇವಾಗಿಂದ ಕಷ್ಟ ಬಿಡಲ್ಲ. ಅವ್ರಿಗೆ ಏನು ಇವತ್ತು ಮಾತಾಡ್ಕೊಂಡು ನಾಳೆ ಬೆಳಗ್ಗೆ ಪೇಪರ್ ರಾಜಕಾರಣಿಗಳು, ಪೇಪರ್ ಹೋರಾಟಗಾರರು, ಪತ್ರಿಕಾ ರಾಜಕಾರಣಿಗಳು, ಪತ್ರಿಕಾ ಹೋರಾಟಗಾರರು. 10 ಶಾಲೆ ಬಂದ ಹಿಂಗ್ ತಿರ್ಗಿದ ಪೇಪರ್ ಪೇಪರ್
ಪ್ರಶ್ನೆ ಯಾವ ಪೇಪರ್ ಅಂತ ಪೇಪರ್ ಓದ್ಕೊಂಡು ಆ ಪೇಪರ್ನ ಅಧಿಕಾರಿಗಳು ಕಳಿಸ್ಕೊಂಡು ನಿನ್ನೆ ಹೋರಾಟ ಮಾಡಿ ನೋಡಿ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನೆ ಹೋರಾಟ ಮಾಡಿ ಜಿಲ್ಲಾ ಕಚೇರಿ ಮುಂದೆ ಮಾಡಿದ್ದೀವಿ. ಇವೆಲ್ಲ ಹೇಳ್ಕೊಂತ ಹೋದ್ರೆ ಒಟ್ಟೆ ಉಳಿತದ. ಹಂಗಾಗಿ ನಮ್ದು ಈ ಕ್ರಮ ಚೆನ್ನಾಗಿದೆ, ಹಣ ಚೆನ್ನಾಗಿದೆ. ಈ ಕ್ರಮ ಹೋರಾಟ ಅವಶ್ಯಕತೆ ಇಲ್ಲ ನಮಗೆ. ಪ್ರತಿ ಹೋಬಳಿ ಮಟ್ಟದಲ್ಲಿ ಕಾರ್ಯಾಗಾರ ಮಾಡ, ಹೊಸ ಹೊಸ ವಿಷಯಗಳು ತರೋಣ, ಹೊಸ ಹೊಸ ಸಂಪನ್ಮೂಲ ಕರ್ಕೊಳ್ಳೋಣ. ಅಲ್ಲಿರ್ತಕ್ಕಂಥ ಅಮಾಯಕ ರೈತರಿಗೆ ಆ ವಿಷಯಗಳನ್ನು ಮುಗಿಸೋಣ. ಇದು ನಾವು ಮಾಡ್ತಕ್ಕಂಥ ಸಾರ್ಥಕತೆ ಕೆಲಸ. ನಿಜವಾಗ್ಲೂ ನಾವು ಕೆಲಸ ಮಾಡಿದ್ರೆ ನಾವು ಶಾಲೆ ಹಾಕಿದ ಸಾರ್ಥಕ. ಸುಮ್ಮನೆ ದಿನೆಲ್ಲ ವೇಸ್ಟ್ ಮಾಡಿ ಆ ತಾಲೂಕು ಆಫೀಸ್ ಮುಂದ್ಗಡೆ, RI ಮುಂದ್ಗಡೆ, ಜಿಲ್ಲಾ ಕಚೇರಿ ಮುಂದೆ ಅಲ್ಲೇ ಬದಲು ಕೂಲ ಖುಷಿ ಕುತ್ಕೊಂಡು ನಮ್ಮದು ದುಡ್ಡು ಹಾಕೊಂಡು ಒಂದಷ್ಟು ಕುಡಿಸ್ಕೊಂಡು ವಿಚಾರವನ್ನು ಕಳಿಸಿ ಆ ವಿಚಾರವನ್ನು ತಿಳ್ಕೊಂಡ್ರೆ ಸಾರ್ಥಕತೆ ಆಯ್ತು ನನ್ನ ಭಾವನೆ.